ಎಸ್ಸಿ ಎಸ್ಟಿ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗಿಲ್ಲ ಸೌಲಭ್ಯ. ನ್ಯೂಸ್ 18 ವಿಸ್ತೃತ ವರದಿ. ಎಚ್ಚೆತ್ತ ಸಮಾಜ ಕಲ್ಯಾಣ ಇಲಾಖೆ. ಕೂಡಲೇ ಕ್ರಮದ ಅಭಿಯಾನಕ್ಕೆ ಸಚಿವರ ಶ್ಲಾಘನೆ. ಇದು ದಲಿತ ಹಾಸ್ಟೆಲ್ಗೆ ಗ್ಯಾರಂಟಿ. ನ್ಯೂಸ್ 18 ಇಂಪ್ಯಾಕ್ಟ್. ಎಸ್ಸಿ ಎಸ್ಟಿ ಹಾಸ್ಟೆಲ್ಗಳಲ್ಲಿ ಮೂಲ ಸೌಲಭ್ಯಗಳಿಲ್ಲ ಅನ್ನೋ ಕುರಿತಂತೆ ನಿರಂತರವಾಗಿ ನ್ಯೂಸ್ 18 ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. 4 ವರ್ಷಗಳಿಂದ ಹಾಸ್ಟೆಲ್ಗಳಲ್ಲಿ ಬೆಡ್ಗಳೇ ಇಲ್ಲ. ಮೂಲ ಸೌಕರ್ಯ ಕೊರತೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಎಸ್ಸಿ ಎಸ್ಟಿ ಹಾಸ್ಟೆಲ್ಗಳ ಬಗ್ಗೆ ನ್ಯೂಸ್ 18 ಅಭಿಯಾನವನ್ನ ಮಾಡ್ತಾ ಇದೆ. ನ್ಯೂಸ್ 18 ನ ಈ ವರದಿಗೆ ಸ್ಪಂದಿಸಿದ್ದಾರೆ ಸಚಿವ ಮಹದೇವಪ್ಪ. ವಸ್ತುಸ್ಥಿತಿಯನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತ ಭರವಸೆಯನ್ನ ಈಗ ಸಚಿವರು ಕೊಟ್ಟಿದ್ದಾರೆ. ಹಾಸ್ಟೆಲ್ಗಳ ವಸ್ತುಸ್ಥಿತಿ ಏನು ಅಂತ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ. ವರದಿ ತೋರಿಸ್ತಾ ಇದ್ದೀರಿ ನೀವು. ಹಾಸ್ಟೆಲ್ಗಳ ಗುಣಮಟ್ಟ ಹೆಚ್ಚಿಸಲು ಹಣ ಮೀಸಲಿದೆ. ಹಾಸಿಗೆ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ 8 ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಹಾಸ್ಟೆಲ್ಗಳಲ್ಲಿ ಅಂತ ಒಪ್ಕೊಂಡಿದ್ದಾರೆ ಸಚಿವರೇ. ಕ್ರಮವನ್ನ ಕೈಗೊಳ್ಳೋದಕ್ಕೆ ಡಿಸಿಗಳಿಗೂ ಸೂಚನೆಯನ್ನ ಕೊಡ್ತೀನಿ. ಹಾಸ್ಟೆಲ್ಗಳ ಗುಣಮಟ್ಟ ಹೆಚ್ಚಿಸೋ ನಿಟ್ಟಿನಲ್ಲಿ ಹಣ ಮೀಸಲಿದೆ. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಆ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ನಾವು ಕೊಡ್ತೀವಿ, ಬಗೆಹರಿಸ್ತೀವಿ ಸಮಸ್ಯೆಯನ್ನ. ಹಾಸಿಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ. ಡಿಸಿಗಳಿಗೆ ಸೂಚನೆ ಕೊಡ್ತೀನಿ ಅಂತ ಹೇಳಿ ನ್ಯೂಸ್ 18 ಮುಖೇನ ಮಹದೇವಪ್ಪ ಅವರು ಹೇಳಿದ್ದಾರೆ ಸಚಿವರು. ಇದು ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ವರದಿ ಕೊಟ್ಟರೆ ನ್ಯೂಸ್ 18 ಒಂದು ಅಭಿಯಾನ ಮಾಡಿ ಹಾಸ್ಟೆಲ್ಗಳ ಸ್ಥಿತಿಗತಿಗಳ ಅಧ್ಯಯನ ಮಾಡಿ ವಸ್ತುಸ್ಥಿತಿಯ ವರದಿ ಕೊಟ್ಟರೆ ಸಂತೋಷ. ಅದರ ಪ್ರಕಾರ ಕ್ರಮ ಕೈಗೊಳ್ಳೋದು ಒಂದು ಭಾಗ. ಅದಕ್ಕಿಂತ ಮೊದಲಾಗಿ ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ ಬಂದ ಮೇಲೆ ಎಸ್ಸಿ ಎಸ್ ಟಿ ಹಾಸ್ಟೆಲ್ಗಳ ಗುಣಮಟ್ಟನ ಸುಧಾರಣೆ ಮಾಡೋದಕ್ಕೆ, ಊಟ ವಸತಿಯ ಸವಲತ್ತುಗಳು ಹೆಚ್ಚಿಸೋದಕ್ಕೆ ಬಡ್ಜೆಟಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಈ ಸಾರಿ ಸುಮಾರು ಹೆಚ್ಚಾಗಿ ಒಂದು ಹೋದ ಸಾರಿ 26, ಈ ಸಾರಿ 40-50 ಹಾಸ್ಟೆಲ್ಗಳನ್ನ ಹೊಸದಾಗಿ ಪ್ರಾರಂಭ ಮಾಡಿ ಸ್ಕೂಲ್ ಆ್ಯಂಡ್ ಹಾಸ್ಟೆಲ್ಸ್ ಮತ್ತು ಎಲ್ಲ ವಸತಿ ಶಾಲೆಗಳು ನಮ್ಮ ಸ್ವಂತ ಕಟ್ಟಡದಲ್ಲಿರಬೇಕು. ಈಗಾಗಲೇ ನಾವು 60ಕ್ಕೂ ಹೆಚ್ಚು ಹಾಸ್ಟೆಲ್ನ ಮತ್ತು ಶಾಲೆಗಳು ಕಟ್ತೀವಿ. ಇನ್ನು 2 ವರ್ಷದಲ್ಲಿ ಯಾವುದೇ ಹಾಸ್ಟೆಲ್ಗಳು ಪ್ರೈವೇಟ್ ಕಟ್ಟಡದಲ್ಲಿ ನಡಿಬಾರ್ದು, ಆ ರೀತಿ ಕ್ರಮ ತಗೊಳ್ತಾ ಇದ್ದೀವಿ. ಇಲ್ಲ, 8 ಕಡೆ ಅಷ್ಟೇ ಇರೋದು. ಡಿಸಿಗಳಿಗೆ ಹೇಳಿದ್ದೀವಿ. ಉಳಿದಂತೆ ಎಲ್ಲ ಕಡೆ ನಮ್ಮ ಸ್ವಂತ ಜಾಗ ಇದೆ, ಅದನ್ನೆಲ್ಲ ಬಿಲ್ಡಿಂಗ್ ಕಟ್ಟಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. 8 ಜಿಲ್ಲೆಗಳು ಪ್ರಮುಖ. ಯಾವ್ಯಾವ ಜಿಲ್ಲೆಯಲ್ಲಿ ಈಗ ಹಾಸ್ಟೆಲ್ಗಳಲ್ಲಿ ಸಮಸ್ಯೆ ಇದೆ ಅಂತ ಸಚಿವರೇ ಒಪ್ಕೊಂಡಿದ್ದಾರೆ? ಯಾವಾಗ ಪರಿಹಾರ ಸಿಗುತ್ತಂತೆ? ಬೆಡ್ ವ್ಯವಸ್ಥೆ ಯಾವಾಗ ಆಗುತ್ತಂತೆ? ಶರ್ಮಿತಾ, ನ್ಯೂಸ್ 18 ಈ ಕುರಿತು ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಸಿಚುವೇಶನ್ ಇರೋದು. ಕಳೆದ 4 ವರ್ಷದಿಂದನೂ ಕೂಡ ಬೆಡ್ ಇಲ್ಲ ಮತ್ತು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಸಮಸ್ಯೆ ಎದ್ದು ಕಾಣ್ತಾ ಇತ್ತು. ಈ ಕುರಿತಾಗಿ ನ್ಯೂಸ್ 18 ವರದಿ ಪ್ರಸಾರ ಆಗ್ತಿದ್ದಂತೆ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಈ ಬಗ್ಗೆ ಮಾಡಿ ಒಂದು ವರದಿಯನ್ನು ತರಿಸ್ಕೊಳ್ಳಿಕ್ಕೂ ಕೂಡ ಮುಂದಾಗಿರೋದು. ಖುದ್ದು ಸಚಿವರೇ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. 8 ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇದೆ, ಬೆಡ್ಗಳಿಲ್ಲ ಅಂತ ಹೇಳಿ. ಬಟ್ ವಾಸ್ತವವಾಗಿ ನೋಡಿದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಈ ಬಗ್ಗೆ ಆಯುಕ್ತರಿಂದ ಅವರು ಮತ್ತೊಂದು ವರದಿಯನ್ನು ತರಿಸ್ಕೊಂಡಾಗ ಸ್ಪಷ್ಟವಾದಂತಹ ಮಾಹಿತಿ ಸಿಗಬಹುದು. ಇನ್ನು 3 ತಿಂಗಳ ಒಳಗಡೆ ಎಲ್ಲ ಏನ್ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಮತ್ತು 2 ವರ್ಷದ ಒಳಗಡೆ ಯಾವುದು ಕೂಡ ಬಾಡಿಗೆ ಕಟ್ಟಡದಲ್ಲಿ ನಾವು ವಸತಿ ನಿಲಯಗಳನ್ನ ನಾವು ರನ್ ಮಾಡೋದಿಲ್ಲ. ಎಲ್ಲವೂ ಕೂಡ ಸ್ವಂತ ಕಟ್ಟಡದಲ್ಲಿ ಇರುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಇದು ನ್ಯೂಸ್ 18 ನ ವರದಿಯ ಪರಿಣಾಮ. ಶರ್ಮಿತಾ, ಇನ್ನೊಂದ್ ಕಡೆ ನಾವು ತೋರಿಸ್ತಾ ಇದ್ವಿ, ಒಂದ್ ಕಡೆ ಬೆಡ್ ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಬಿಲ್ಡಿಂಗ್ಗಳ ಸಮಸ್ಯೆ ಕೂಡ ಇದೆ. ಈ ನಿಟ್ಟಿನಲ್ಲಿ ತುರ್ತಾಗಿ ಏನಾದ್ರೂ ಒಂದಿಷ್ಟು ಪರ್ಯಾಯ ವ್ಯವಸ್ಥೆಗಳು ಬೇಕು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇರೋದ್ರಿಂದ ಅದ್ರ ಬಗ್ಗೆ ಗಮನ. ಶರ್ಮಿತಾ, ಆ ಬಗ್ಗೆನೂ ಕೂಡ ಗಮನ ಹರಿಸುವಂತ ಕೆಲಸನ ಮಾಡ್ತೀವಿ ಅಂತ ಹೇಳಿ ಖುದ್ದು ಸಚಿವ ಮಹದೇವಪ್ಪ ಅವರೇ ಹೇಳಿದ್ದಾರೆ. ಯಾಕಂದ್ರೆ ಒಟ್ಟು 2 ವರ್ಷದಲ್ಲಿ, ಯಾಕಂದ್ರೆ ಈಗಾಗಲೇ ಕಟ್ಟಡದಲ್ಲಿರೋದು 60ಕ್ಕೂ ಹೆಚ್ಚು ಕಟ್ಟಡಗಳೆಲ್ಲವೂ ಕೂಡ ಖಾಸಗಿ ಕಟ್ಟಡಗಳಲ್ಲೇ ರನ್ ಮಾಡ್ತಾ ಇರೋದು. ಇದರಿಂದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಪರ್ಮನೆಂಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ನ ಕೊಡಕ್ಕೂ ಕೂಡ ಆಗೋದಿಲ್ಲ. ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಬೆಡ್ ಕಾಟನ್ ವ್ಯವಸ್ಥೆ ಇರ್ಬೋದು. ಹೀಗೆ ಪ್ರತಿಯೊಂದು ವಿದ್ಯುತ್ನ ಸಮಸ್ಯೆನೂ ಕೂಡ ಇರ್ಬೋದು. ಕೆಲವು ಕಡೆಗೆ ಕರೆಂಟ್ ಹೋಯ್ತು ಅಂದ್ರೆ ಮುಗ್ದು ಹೋಯ್ತು. UPS ರನ್ ಆಗೋದಿಲ್ಲ. ಇದರಿಂದನೂ ಕೂಡ ತೊಂದರೆ ಆಗುತ್ತೆ. ಸ್ವಂತ ಕಟ್ಟಡ ಅಂತಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ನ ಕಂಡ್ಕೊಳ್ಬಹುದಾಗಿದೆ. ಆ ಹಿನ್ನೆಲೆಯಲ್ಲಿ 2 ವರ್ಷದ ಒಳಗಡೆ ರಾಜ್ಯದಲ್ಲಿ ಒಂದೇ ಒಂದು ಕಟ್ಟಡನೂ ಕೂಡ ಬಾಡಿಗೆ ರೀತಿ ಇರೋದಿಲ್ಲ. ಆ ರೀತಿಯ ವಸತಿ ನಿಲಯಗಳನ್ನ ನಾವು ರನ್ ಮಾಡೋದಿಲ್ಲ. ಎಲ್ಲವೂ ಕೂಡ ಸ್ವಂತ ಕಟ್ಟಡದಲ್ಲೇ ಮಾಡ್ತೇವೆ ಅಂತ ಹೇಳಿ ಆಶ್ವಾಸನೆಯನ್ನ ನೀಡಿದ್ದಾರೆ. ಅದು ಎಷ್ಟು
ಸರಿಯಾಗಿ ವರ್ಕ್ ಆಗತ್ತೆ ಅನ್ನೋದು 2 ವರ್ಷದ ನಂತರ ಗೊತ್ತಾಗ್ಬೇಕು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಇರುವ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆದ್ರೂ ಕೊಡಿ. ದಿಂಬಿಲ್ದೆ ಬೆಡ್ ಇಲ್ದೆ ಜೀವನ ಮಾಡ್ತಾ ಇದ್ದಾರೆ, ಮಲಗ್ತಾ ಇದ್ದಾರೆ, ಆ ನೆಲದ ಮೇಲೆ ಮಲಗ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳನ್ನ ನಾವು ಮಾತಾಡ್ಸುವಂತ ಸಂದರ್ಭದಲ್ಲಿ HSR ಲೇಔಟ್ನ ಅಗ್ರ ಹಾಸ್ಪಿಟಲ್ ಅಲ್ಲಿ SC/ST ಹಾಸ್ಟೆಲ್ ಅದು 350ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ವಾಸ ಮಾಡ್ತಾ ಇದ್ದಾರೆ. ಅವರಿಗೆ 4 ವರ್ಷದ ಹಿಂದಿನ ಬೆಡ್ಗಳಲ್ಲೇ ಜೀವನ ಮಾಡ್ತಾ ಇದ್ದಾರೆ. ದಯಮಾಡಿ ಕೊಡಿ ಅಂತ ಕೇಳಿದರೆ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತಾನು ಕೂಡ ಹೇಳಿದರೆ ಆ ವ್ಯವಸ್ಥೆ ಸಾಧ್ಯ ಆದಷ್ಟು ಬೇಗ ಆಗ್ಲಿ ಅಂತ ನಾವು ಆಶಿಸ್ತೇವೆ. ಶರ್ಮಿತಾ, ಖಂಡಿತ ಫಾಲೋ ಅಪ್ ಮಾಡೋಣ ಸುದ್ದಿಯನ್ನು. ಸಚಿವರಿಗೆ ಸ್ಪಂದಿಸಿದ್ದಾರೆ, ಮುಂದೆ ಇದನ್ನು ಫಾಲೋ